ದೇವರು ಕೊಟ್ಟಿರುವಂಥ ವಾಗ್ದಾನದ ಸಂದೇಶ ಪವಿತ್ರಾತ್ಮನ. ನನಗೆ ಬಹಳ ಸಂತೋಷ ಅಂದರೆ ಪವಿತ್ರಾತ್ಮನ ಕುರಿತು ನಾನು ಮಾತನಾಡುವಾಗ ಎಷ್ಟು ಮಾತನಾಡಿದ್ರೂ ಸಾಲದು, ಪ್ರಸಂಗ ಎಷ್ಟು ಮಾಡಿದ್ರೂ ತೃಪ್ತಿ ಆಗೋದಿಲ್ಲ. ಅಷ್ಟು ಉನ್ನತವಾದ ಸಾನ್ನಿಧ್ಯನ ದೇವರು ನಮಗೆ ದಯಪಾಲಿಸ್ತಾನೆ. ಆಮೇನ್. ನಾನು ಪವಿತ್ರಾತ್ಮನ ತಿಂಗಳು ಎಂಬುದಾಗಿ ಡಿಸೆಂಬರ್ ತಿಂಗಳಿಗೆ ಹೆಸರು ಇಡೋದಕ್ಕೆ ಮುಂಚೆ ಇಂಟಿಮೆಸಿ ವಿತ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಸಂಗಡ ಇರುವ ಅನ್ಯೋನ್ಯತೆ ಕುರಿತು ನನ್ನೊಟ್ಟಿಗೆ ಮಾತನಾಡಿದ್ರು ದೇವರು. ಅದರ ಆಧಾರದಲ್ಲಿ 1ನೇ ತಾರೀಕು ನಾನು ಸುಮಾರು ಕಾರ್ಯಗಳನ್ನು ಹಂಚಿಕೊಂಡೆ. ದ ಕಂಟಿನ್ಯೂಷನ್ ಆಫ್ ಫಸ್ಟ್ ಸರ್ಮನ್, 1ನೇ ತಾರೀಕು ನಡೆದಂಥ ಆ ಸಂದೇಶದ ಮುಂದುವರೆದ ಭಾಗ. ನಾನು ತಂದು ನಿಲ್ಲಿಸಿದ್ದು, ದೇವರನ್ನು ಯಾರು ಬಲವಂತ ಮಾಡಂಗಿಲ್ಲ, ದೇವರಿಗೆ ಯಾರು ಉಪದೇಶ ಮಾಡೋ ಅವಶ್ಯಕತೆ ಇಲ್ಲ, ನೀನಿಂಥದ್ದು ಮಾಡು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಕಾರಣ ನಮ್ಮ ದೇವರು ಸರ್ವ ಅಧಿಕಾರ ಉಳ್ಳವನು, ತನಗಿಷ್ಟವುಳ್ಳದನ್ನು ತಾನು ಮಾಡುವ ದೇವರಾಗಿರ್ತಾನೆ. ಯಾರು ಪವಿತ್ರಾತ್ಮನಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಬರುವಂಥ ಸ್ವಲ್ಪ ಬೆಳೆದ್ಬಿಟ್ರೆ ನಾವು ದೇವರಿಗೆ ಅಪ್ಪಣೆ ಮಾಡ್ತೀವಿ, ದೇವರೇ ಇಂಥದ್ದೆಲ್ಲ ಮಾಡಿಬಿಡು, ನಾನೇನೋ ಲಿಸ್ಟ್ ಕಳಿಸಿದ್ದೀನಿ ಅದೆಲ್ಲ ಸೈನ್ ಮಾಡಿ ಕಳಿಸ್ಬಿಡು, ಸ್ಯಾಂಕ್ಷನ್ ಮಾಡಿಬಿಡು. ನೋ, ಹೂ ಆರ್ ಯು ಟು ಟೆಲ್? ನೀನು ಯಾರು ದೇವರಿಗೆ ಅಪ್ಪಣೆ ಮಾಡೋಕ್ಕೆ? ಅವನಿಗಿಷ್ಟವುಳ್ಳದನ್ನು ಅವನು ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಯು ಕ್ಯಾನ್ ನಾಟ್ ಫೋರ್ಸ್ ಹಿಮ್ ಟು ಡೂ ಇಟ್. ದೇವರ ಹತ್ರ ಇದು ಮಾಡು ಅಂತ ಹೇಳೋಕ್ಕಾಗೋದಿಲ್ಲ. ಕಾರಣ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡ್ತಾನೆ. ಯೆಹೋವನು ಭೂಮಿ ಆಕಾಶಗಳಲ್ಲಿ ಸಮುದ್ರಗಳಲ್ಲಿಯೂ ಬೇರೆ ಎಲ್ಲ ಜಲರಾಶಿಗಳಲ್ಲಿಯೂ ತನಗೆ ಬೇಕಾದದನ್ನು ಅವನು ಮಾಡುವ ದೇವರಾಗಿದ್ದಾನೆ. ಹಾಗಾದರೆ ಯಾವ ರೀತಿಯಲ್ಲಿ ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿರುವ ವಾಗ್ದಾನಗಳನ್ನು ಪವಿತ್ರಾತ್ಮನು ಯಾವ ರೀತಿ ನೆರವೇರಿಸ್ತಾನೆ? ಹೌ ಕ್ಯಾನ್ ವಿ ರಿಸೀವ್ ವಾಟ್ ಗಾಡ್ ಪ್ರಾಮಿಸ್ಡ್ ಅಸ್? ದೇವರು ಏನು ನಮಗೆ ವಾಗ್ದಾನ ಮಾಡಿದನೋ ಅದನ್ನು ಯಾವ ರೀತಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯ? ಪ್ರಧಾನವಾದ ಕೆಲ ಕಾರ್ಯಗಳನ್ನು ನಿಮ್ಮ ಅರಿವಿಗೆ ತರಲಿಕ್ಕೆ ನಾನು ಬಯಸ್ತೇನೆ. ಒಂದು, ಪವಿತ್ರಾತ್ಮನನ್ನು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಆತನ ಕ್ರಿಯೆಗಳು ನಮ್ಮಲ್ಲಿ ತೋರಿ ಬರುವುದಕ್ಕಾಗಿ, ನಮ್ಮನ್ನೇ ನಾವು ಒಪ್ಪಿಸಿಕೊಡುವಾಗ ಪರಿಶುದ್ಧಾತ್ಮನು ತಂದೆಯ ಚಿತ್ತವನ್ನು ನಮ್ಮ ಮೂಲಕ ನೆರವೇರಿಸುವಂತನಾಗಿರ್ತಾನೆ. ಸ್ತೋತ್ರ. ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೂವ್ ಆಫ್ ಗಾಡ್. ನಾವು ದೇವರ ಚಲನೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಾವು ಅದನ್ನು ಬಿಡಬಾರ್ದು, ಆ ಚಲನೆಯನ್ನು ತಪ್ಪಿಸ್ಕೊಳ್ಬಾರ್ದು. ಎಲ್ಲ ಕಾಲದಲ್ಲೂ ದೇವರ ಆತ್ಮನ ಚಲಿಸೋದು, ಉಜ್ಜೀವನ ಎಲ್ಲ ಕಾಲದಲ್ಲೂ ನಡೆಯಲ್ಲ. ಒಂದು ಪ್ರತ್ಯೇಕವಾದ ಸಂದರ್ಭ, ಸನ್ನಿವೇಶಗಳು, ಸಮಯ ಇರುತ್ತೆ, ಸೀಸನ್ ಇರುತ್ತೆ. ಅದಕ್ಕೆ ಪ್ರಸಂಗಿಗಳ ಪುಸ್ತಕದಲ್ಲಿ ನಾವು ಈಗ ಕಾಣುತ್ತೇವೆ, ಎಲ್ಲದಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗಡೆ ಎಲ್ಲದಕ್ಕೂ ಒಂದು ಸಮಯ ದೇವರು ಗೊತ್ತು ಮಾಡಿದ್ದಾನೆ. ಅಳೋದಕ್ಕೊಂದು ಸಮಯ, ನಗೋದಕ್ಕೊಂದು ಸಮಯ, ಬಿತ್ತೋದಕ್ಕೊಂದು ಸಮಯ, ಕುಯ್ಯೋದಕ್ಕೊಂದು ಸಮಯ, ನಷ್ಟ ಮಾಡ್ಕೊಳಕ್ಕೊಂದು ಸಮಯ, ಲಾಭ ಗಳಿಸೋದಕ್ಕೊಂದು ಸಮಯ. ಸ್ತೋತ್ರ. ಎಲ್ಲದಕ್ಕೊಂದು ಸಮಯ ಇದೆ. ಅದೇ ರೀತಿ ದೇವರ ಪರಿಶುದ್ಧಾತ್ಮನ ಚಲನೆಯನ್ನು ನಾವು ಚೆನ್ನಾಗಿ ಸಭೆ ಅರ್ಥ ಮಾಡಿಕೊಳ್ಳಬೇಕು. ಪವಿತ್ರಾತ್ಮನ ಸಂಗಡ ನಿನಗೆ ಯಾವಾಗ ಇಂಟಿಮೆಸಿ ಇರುತ್ತೋ, ಅನ್ಯೋನ್ಯತೆ ಇರುತ್ತೋ, ಅವನು ನಿನ್ನೊಟ್ಟಿಗೆ ಸಂಪರ್ಕದಲ್ಲಿ ಇರುವಾಗ ಅವನು ನಿನಗೆ ಹೇಳ್ತಾನೆ, ಏಯ್ ಲುಕ್, ನೆಕ್ಸ್ಟ್ ಮೂವ್ ಹೀಗೆ ನಡೀಲಿಕ್ಕೆ ಹೋಗುತ್ತೆ, ಹಿಂಗೆ ಆಗುತ್ತೆ ಅಂತ ಹೇಳುವಾಗ, ಈಗೋ ಕರ್ತನೆ, ನಿನ್ನ ದಾಸನು ನಿನ್ನ ಚಿತ್ತದಂತೆ ನನ್ನಲ್ಲಿ ನೆರವೇರಲಿ ಅಂತ ನೀನು ಯಾವಾಗ ಸಮರ್ಪಿಸ್ತೀಯೋ ಆಗ ಪರಿಶುದ್ಧಾತ್ಮನ ಉಳಿದ ಕಾರ್ಯಗಳನ್ನು ತಾನು ಟೇಕ್ ಓವರ್ ಮಾಡ್ತಾನೆ. ಆಮೇಲೆ
ಸತ್ಯವೇದ ಗ್ರಂಥದಲ್ಲಿ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ ಅದರ 34ನೇ ವಚನದಿಂದ 48ನೇ ವಚನದವರೆಗೂ ನಾವು ಓದುವಾಗ 48ನೇ ವಚನದವರೆಗೂ ಓದುವಾಗ ಅಲ್ಲಿ ಅಸಾಧ್ಯವಾದ ಕಾರ್ಯಗಳು. ಆದರೆ ಯಾವುದು ಅಸಾಧ್ಯವಾದ ಕಾರ್ಯವು ಪವಿತ್ರಾತ್ಮನ ಮೂಲಕ ಎಲ್ಲವೂ ಪಾಸಿಬಿಲಿಟಿಯ ಕಡೆಗೆ, ಅಸಾಧ್ಯ ಎಂದು ತೋರಿದೆಲ್ಲ ಸಾಧ್ಯ ಮಾಡಿ ತೋರಿಸಿದು ಪರಿಶುದ್ಧಾತ್ಮನಾಗಿದ್ದಾನೆ. ಆಮೇಲೆ 34ನೇ ವಾಕ್ಯ, ಮರಿಯಳು ಆ ದೂತನನ್ನ ಇದು ಹೇಗಾದಿತ್ತು? ಅನೇಕರಲ್ಲಿರುವ ಪ್ರಶ್ನೆ ಇದು ಹೇಗಾದಿತ್ತು? ಹೌ ಕ್ಯಾನ್ ಇಟ್ ಬಿ? ಇದು ನಡೆಯಲಿಕ್ಕೆ ಸಾಧ್ಯನಾ? ಕಾರಣ ಕೆಲವೊಮ್ಮೆ ಪರಿಶುದ್ಧಾತ್ಮನ ನಡೆಯುವಂಥ ಸಂದರ್ಭಗಳಲ್ಲಿ ಅನೇಕರಲ್ಲಿ ಬರುವಂಥ ಚಿಂತೆ ಇದೆ, ಇದು ಹೆಂಗೆ ನಡೆಯುತ್ತೆ, ಇದು ಹೆಂಗಾಗ್ಬಿಡುತ್ತೆ, ಇದು ಹೇಗಾಗುತ್ತೆ, ನಿನಗೆ ಗೊತ್ತಿಲ್ಲ. ಆದರೆ ಪರಿಶುದ್ಧಾತ್ಮನು ಅದಕ್ಕೆ ಬೇಕಾದ ಸಿದ್ಧತೆಯೊಂದಿಗೆ ಅವನು ಇಳಿದು ಬರುವಂತನಾಗಿರ್ತಾನೆ. ಮರಿಯಳು ಕೇಳ್ತಾ ಇರುವಂಥ ಪ್ರಶ್ನೆ, ನಾನು ಪುರುಷನನ್ನು ಅಲ್ಲವಲ್ಲ ಎಂದು ಕೇಳಿದ್ದಕ್ಕೆ ದೂತನು, ನಿನ್ನ ಮೇಲೆ ಪವಿತ್ರಾತ್ಮವು ಬರುವುದು. ನಿನ್ನ ಮೇಲೆ ಪವಿತ್ರಾತ್ಮನು ಬರುವಾಗ ಪರಾತ್ಪರನ ಶಕ್ತಿಯು, ದ ಮೋಸ್ಟ್ ಹೈ ಗಾಡ್, ದೇವರ ಎಲಿಯೋನ್, ಆ ಪರಾತ್ಪರನ ಶಕ್ತಿಯು ನೆರಳು ನಿನ್ನ ಮೇಲೆ ಬೀಳುತ್ತೆ. ಅದರಿಂದ ಹುಟ್ಟುವ ಆ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಇವತ್ತು ಎಷ್ಟು ಜನ ಹೇಳ್ತೀರಾ, ನನ್ನ ಮೇಲೆ ಪವಿತ್ರಾತ್ಮನು ಬರೋದಾದರೆ, ಪರಾತ್ಪರನಾದ ದೇವರ ನೆರಳು ನನ್ನ ಮೇಲೆ ಆವರಿಸುವುದಾದರೆ, ನನ್ನಿಂದ ಹೊರಗಡೆ ಬರೋದು ಅದು ಪವಿತ್ರವಾದ ಶಿಶುವಾಗಿರುತ್ತೆ, ಪವಿತ್ರವಾದ ಮಿನಿಸ್ಟ್ರಿ ಆಗಿರುತ್ತೆ, ಪವಿತ್ರವಾದಂಥ ಸೇವೆಯಾಗಿರುತ್ತೆ. ಅದು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಯು ಥಿಂಕ್ ಇಟ್ ಈಸ್ ಇಂಪಾಸಿಬಲ್, ನಿನಗೆ ಅಸಾಧ್ಯ ಅನ್ನಿಸುತ್ತೆ, ಆದರೆ ದೇವರಿಗಿದು ಸಾಧ್ಯ. 36ನೇ ವಾಕ್ಯ ಹೇಳುತ್ತದೆ, ನಿನ್ನ ಬಂಧುವಾದ ಎಲಿಜಬೆತಲ್ಲಿ ಇದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವದೆ. ಬಂಚೆ ಎನಿಸಿಕೊಂಡಿದ್ದ ಆಕೆಗೆ ಇದೇ 6ನೆಯ ತಿಂಗಳು. ಆಮೆನ್, ಹಲ್ಲೆಲೂಯಾ. ನಿನ್ನ ಬಂಧುವಾದ ಎಲಿಜಬೆತಳು. ದೇವರ ಮೂವ್ ಹೆಂಗೆ ನಡೀತಾ ಇದೆ ಅಂದರೆ, ನನಗೆ ಬ್ಯೂಟಿಫುಲ್ ಆಗಿ ಅದನ್ನು ನರೇಟ್ ಮಾಡಬೇಕು, ಅದನ್ನು ಒಟ್ಟಿಗೆ ಕೂಡಿಸ್ಬೇಕು ಅನ್ನಿಸ್ತಾ ಇದೆ. ನೋಡ್ರಿ, ಒಂದು ಕಡೆ ಎಲಿಜಬೆತ್ ಇರೋದು ಜೆರುಸಲೇಮಿನಲ್ಲಿ, ಮರಿಯಳು ಇರೋದು ನಸರೈತಿನಲ್ಲಿ, ಗಲೀಲಿಯದ ನಸರೈತಿನಲ್ಲಿ. ಇಲ್ಲಿಗೂ ಇವರಿಬ್ಬರ ಅಂತರ ಹೆಚ್ಚು ಕಡಿಮೆ 120 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಡಿಸ್ಟೆನ್ಸು ಒಳ್ಳೆ ಹೈವೇ ಅಲ್ಲ, ಒಳ್ಳೆ ನ್ಯಾಷನಲ್ ಹೈವೇ ಅಲ್ಲ, ಮಲೆನಾಡು ಅಂದರೆ ಬೆಟ್ಟ ಗುಡ್ಡಗಳಿಂದ ತುಂಬಿರುವ ನಾಡು. ಸ್ತೋತ್ರ. 120 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಇವರಿಗೆ ನಡೆದಿರುವಂಥ ಸಂಭವ, ಜಕರಿಯನಿಗೆ ದೇವದೂತನು ಪ್ರತ್ಯಕ್ಷನಾಗಿ ಹೇಳಿದ ಆಲೋಚನೆಯನ್ನು ಎಲಿಸಬೆತಳು ಅದನ್ನು ನಂಬಿ ಸ್ವೀಕರಿಸುವಾಗ, ಆ ಸ್ವೀಕರಿಸಿದ ಕೂಡಲೇ ಅವಳ ಒಳಗಡೆ ಗರ್ಭವು ಧರಿಸಲ್ಪಟ್ಟಿರುವಂಥದ್ದಾಗಿದೆ. ಅದು ಪವಿತ್ರಾತ್ಮನ ಮೂಲಕ ಸಂಭವಿಸಿದ ವಾರ್ತೆಯನ್ನು ಈಗ 6 ತಿಂಗಳ ನಂತರ ಮರಿಯಳನ್ನು ಅದೇ ದೂತನು ಭೇಟಿಯಾಗಿ ನೆಕ್ಸ್ಟ್ ಕನೆಕ್ಟ್ ಮಾಡ್ತಾ ಇದ್ದಾನೆ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಮೂವ್ ಸ್ಟಾರ್ಟ್ ಆದರೆ, ಪವಿತ್ರಾತ್ಮನ ಮೂವ್ ಸ್ಟಾರ್ಟ್ ಆದರೆ, ಬೆಂಗಳೂರಿಗೂ ಮಂಗಳೂರಿಗೂ 400 ಕಿಲೋಮೀಟರ್ ಇದ್ರು ಕನೆಕ್ಟ್ ಮಾಡಬೇಕಾದ ಸಮಯದಲ್ಲಿ ದೇವರು ಕನೆಕ್ಟ್ ಮಾಡ್ತಾರೆ. ಸ್ತೋತ್ರ. ಎಷ್ಟೇ ದೂರ ವಿಷಯ ಅಲ್ಲ, ಅಮ್ಮೂ ಅರ್ಥ ಮಾಡ್ಕೊಂಡವ್ರು ಬೇಕಾಗಿರ್ತಾರೆ. ಇಲ್ಲ, ಈಗ
ದೂತನು ಪರಿಚಯ ಮಾಡ್ತಾ ಇದ್ದಾನೆ. ನೋಡಮ್ಮ ಮರಿಯಳೆ, ನೀನು ಒಬ್ಬಳೇ ಅಲ್ಲ, ನೀನು ಹೆಂಗಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲ. ನೋಡು, ನಿನ್ನ ಬಂಧು ಆಗಿರುವಂಥ ಎಲಿಸಬೇತಳು, ಅವಳು ಮುಪ್ಪಿನವಳಾಗಿದ್ಲು, ಅವಳಿಗೆ ಮುಟ್ಟು ನಿಂತೋಗಿದೆ, ಮಗು ಹೆರುವಂಥ ಸಾಮರ್ಥ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಅವಳ ಹೆಸರೇ ಬಂಜೆ ಆಗಿರುವಂಥದ್ದಾಗಿದೆ, ಅಸಾಧ್ಯವಾದ ಕಾರ್ಯ. ಬಟ್ ಈಗ ಅವಳ 6 ತಿಂಗಳು ಗರ್ಭಿಣಿ ಅಂದ್ರೆ ನಿನ್ನ ಬಳಿ ಮಾತನಾಡೋದು, ಅವಳಿಗೆ ಜೀವನದಲ್ಲಿ ಹೇಳಿದ್ದು ನೆರವೇರ್ತಾ ಇರೋದಾದ್ರೆ ನಿನ್ನ ಜೀವನದಲ್ಲಿ ಹೇಳೋದು ನೆರವೇರುತ್ತೆ. Come on, somebody shout hallelujah. ಪವಿತ್ರಾತ್ಮನು ಏನಾದ್ರೂ ನುಡಿದ್ರೆ ಅದು ನೆರವೇರುತ್ತೆ ಎಂದು ನಂಬುವವರು ಮಾತ್ರ. ಆಮೇಲೆ 6 ತಿಂಗಳು ದೇವರಿಂದ ಬರುವ ಯಾವ ಮಾತಾದ್ರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವಂಥ ಯಾವ ಮಾತಾದ್ರೂ ನಿಷ್ಫಲವಾಗೋದಿಲ್ಲ. ನಂಬುವರು ಮಾತ್ರ ಹೇಳ್ರಿ ಆಮೇನ್ ಅಂತ, ಆಮೇನ್ ಅಂತ ಹೇಳ್ರಿ. ಎಷ್ಟು ಜನ ಹೇಳ್ತೀರ, ನನ್ನ ಜೀವನದಲ್ಲಿ ದೇವರು ಏನಾದರೂ ನುಡಿದಿದ್ರೆ, ನನ್ನ ಜೀವನದಲ್ಲಿ ಏನಾದರೂ ದೇವರು ಹೇಳಿದ್ರೆ, ಅದು ನನ್ನ ತಾಯಿಯ ಗರ್ಭದಲ್ಲಿ ಇರುವಾಗಲೇ, ನಾನು ಕೇವಲ ಪಿಂಡವಾಗಿರುವಾಗಲೇ ನನ್ನ ತಾಯಿ ಬಳಿ ಹೇಳಿರ್ಬೋದು, ನನ್ನ ತಂದೆ ಬಳಿ ಹೇಳಿರ್ಬೋದು, ನನ್ನನ್ನು ಬೆಳೀತಾ ನಾನು ಹುಟ್ಟು ಜನಿಸಿ ಬಂದ ಮೇಲೆ ಬೆಳೀತಾ ದೇವರು ನನ್ನೊಟ್ಟಿಗೆ ಮಾತಾಡಿರ್ಬೋದು, ಪ್ರವಾದಿಗಳ ಮೂಲಕ ಹೇಳಿರ್ಬೋದು, ಅಥವಾ ಸ್ವಪ್ನದ ಮೂಲಕ ನನಗೆ ಕಾಣಿಸ್ಕೊಂಡಿರ್ಬೋದು, ಇಲ್ಲ ಯಾರೋ ವಾಕ್ಯ ಮಾತನಾಡುವಾಗ ಆ ವಾಕ್ಯ ನನ್ನದು ಅಂತ ನನಗೆ ಪ್ರೇರಣೆ ಆಗಿರ್ಬೋದು. ಇದು ಏನಾದರೂ ದೇವರು ಮಾತನಾಡಿರೋದಾದರೆ ಇವತ್ತು ಅದು ನಿಷ್ಫಲವಾಗೋದಿಲ್ಲ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಕಮಾನ್ ಸಂಬಡಿ. ನನ್ನ ಜೀವನದಲ್ಲಿ ಎಲ್ಲ ವಾಗ್ದಾನಗಳು ನೆರವೇರುತ್ತೆ. ಅದು ಯಾವ ರೀತಿಯಲ್ಲಿ ನೆರವೇರುತ್ತೆ? ಅಸಾಧ್ಯವಾದದ್ದು. ನನ್ನ ಬುದ್ಧಿಗೆ ಅದನ್ನು ಒಳಪಡಿಸೋಕ್ಕಾಗಲ್ಲ. ಇಫ್ ಐ ಟೇಕ್ ಇಟ್ ಆಸ್ ಎ ಫ್ಲೆಶ್ ಇಂದ, ನಾನು ಶರೀರ ಭಾವದ ಕರ್ಮದಿಂದ ನಾನು ಅದನ್ನು ಚಿಂತೆ ಮಾಡಿದ್ರೆ ನನಗೆ ಅಸತ್ಯ. ನಾನು ಪಾಸ್ಟರ್ ಆಗ್ತೀನಿ ಅಂತ, ಸೇವೆ ಮಾಡ್ತೀನಿ ಅಂತ ಕನಸಲು ಕಂಡಿಲ್ಲ, ಅದಕ್ಕಂತ ಹೊರಟವನು ಅಲ್ಲ. ನಮ್ಮ ಮನೆಗೆ ಆ ಕಾಲದಲ್ಲಿ ಪಾಸ್ಟರ್ ಬಂದು ಪ್ರವಚನ ಹೇಳುವಾಗ ನಾನು ಹೇಳ್ತಾ ಇದ್ದೆ, ಇವರಿಗೆಲ್ಲೋ ಭ್ರಮೆ, ಸುಮ್ಗೆ ರೀಲ್ ಬಿಡ್ತಾರೆ ಬಿಡ್ರಿ, ನಾನು ಸುತ್ಕೋತೀನಿ ಅಂತ ನನ್ನ ಮನಸ್ಸಲ್ಲಿ ಹೇಳ್ಕೊತಿದ್ದೆ. ನಾನು ನನ್ನಂಥವನು, ಯಾಕಂದ್ರೆ ಯಾವ ಯೋಗ್ಯತೆ ಇಲ್ಲ. ನಮ್ಮ ಮನೇಲಿ ಯಾರು ಪಾಸ್ಟರ್ ಇಲ್ಲ, ನಮ್ಮ ಮನೇಲಿ ಯಾರು ಅಂತ ಶ್ರೇಷ್ಠ ಸೇವಕರಿಲ್ಲ, ಗಾಡ್ ಫಾದರ್ ಇಲ್ಲ. ಸೋತ್ರ ಆ ಟೈಮಲ್ಲಿ ನಿನ್ನನ್ನು ನಾನು ಕರ್ನಾಟಕದಲ್ಲಿ ಅತಿ ಉನ್ನತವಾದ ಸ್ಥಾನಗಳಲ್ಲಿ ನಾನು ಏರಿಸ್ತೀನಿ ಇದೆಲ್ಲ ಹೇಳ್ದೆ. ಯಾರು ನಂಬ್ತಾರ್ರಿ? ನೀವು ಕುಳಿತಿರೋದು ನೋಡಿದಾಗಲೇ ನನಗೂ ಹಂಗೆ ಅನಿಸ್ತಾ ಇದೆ. ನಿಮ್ಮ ಭಾವನೆಯಲ್ಲೋ ನನ್ನಿಂದ ನನ್ನ ಕುಟುಂಬ ಅಲೋ, ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಅಭಿಷಕ್ತನನ್ನ ದೇವರು ಸಿದ್ಧ ಮಾಡಿದ್ದಾನೆ ಅಂದ್ರೆ ನಂಬ್ತೀರಾ? ನನಗೆ ಗೊತ್ತಿಲ್ಲ. ನಿಮ್ಮ ಮೊಮ್ಮಗೂ ಆಗಿರ್ಬೋದು, ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಸ್ತೋತ್ರ, ಇಲ್ಲ ನಿಮ್ಮ ಮರಿ ಮಗಳಾಗಿರ್ಬೋದು. ಆದರೆ ದೇವರು ನಿನ್ನಿಂದನೇ ಅದನ್ನು ಆರಂಭಿಸುವಂತನಾಗಿರ್ತಾನೆ. ಅವನು ನುಡಿದ ಮಾತುಗಳು ಒಂದು ನಿಷ್ಫಲವಾಗೋದಿಲ್ಲ. ಅದನ್ನು ನಂಬುವವರು ಮಾತ್ರ ಆಮೇಲೆ ಹೇಳಲಿ. ಆಕಾಶ ಮಾರ್ಪಾಡಾಗುತ್ತದೆ, ಭೂಮಿ ಮಾರ್ಪಾಡಾಗುತ್ತದೆ, ಆದರೆ ಅವನ ವಾಕ್ಯದಲ್ಲಿ ಒಂದು ಚುಕ್ಕೆ ಆಗಲಿ, ಒಂದು ಗುಡುಸಾಗಲಿ ಅದು ಬದಲಾವಣೆ ಆಗೋದಿಲ್ಲ. ಬಿಕಾಸ್ ಈ ಸೆಡ್ ಇಟ್, ಅವನು ನುಡಿದಿದ್ದಾನೆ, ಅದು ನೆರವೇರುವಂಥದ್ದಾಗಿದೆ. ಆಮೇಲೆ ಒಬ್ರಿಗಾದ್ರೆ ಕೈ ಕೊಟ್ಬಿಟ್ಟು ಹೇಳಿದ್ರಿ, ಪಾಸ್ಟ್ರೆ ದೇವರು ನುಡಿದಿದ್ದಾನೆ, ನೆರವೇರುತ್ತೆ. ಅನ್ಯರ ಕಣ್ಣಿನಿಂದಲ್ಲ, ನನ್ನ ಸ್ವಂತ ಕಣ್ಣಿಂದ ನಾನು ಕಾಣ್ತೀನಿ. ನುಡಿಯಕ್ಕಾಗುತ್ತಾ? ಕೆಲವರು ಚಿಂತೆ ಏನು ಗೊತ್ತಾ? ಪಾಸ್ಟ್ರೆ ಹೇಳಿದ್ರಲ್ಲ, ಅವ್ರ ಮಕ್ಕಳ ಕಾಲದಲ್ಲೋ ಮೊಮ್ಮಕ್ಕಳ ಕಾಲದಲ್ಲೋ ನೋಡಕ್ ನಾವಿರ್ತೀವೋ ಇಲ್ವೋ? ಇರ್ತೀವೇನ್ರಿ? ಯೋಬ ಏನು ಹೇಳ್ದ? ಅನ್ಯರ ಕಣ್ಣುಗಳಿಂದಲ್ಲ, ನನ್ನ ಸ್ವಂತ ಕಣ್ಣಿಂದಾನೆ ನನ್ನ ರಿಸ್ಟೋರೇಷನ್ ನಾನು ಕಾಣ್ತೀನಿ.
ನನ್ನ ಬಿಡುಗಡೆ ನಾನು ಕಾಣ್ತೇನೆ, ನನ್ನ ಅದ್ಭುತ ನಾನು ಕಾಣ್ತೇನೆ, ನನ್ನ ವಾಗ್ದಾನ ನೆರವೇರ ನಾನು ಕಾಣ್ತೇನೆ. ಯಾರಾದರೂ ಪವಿತ್ರಾತ್ಮನ ನುಡಿದಿರುವ ವಾತುಗಳು ನೆರವೇರುತ್ತೆ ಅಂತ ನಂಬೋರು ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಅವನ ಬಾಯಿಂದ ಹೊರಟಂತ ಪ್ರತಿಯೊಂದು ಮಾತು ಅದು ನೆರವೇರುತ್ತೆ. ಅದಿನ್ನ ತಡ ಮಾಡೋದಿಲ್ಲ, ಅದಿನ್ನ ತಡ ಮಾಡೋದಿಲ್ಲ. ಅದರ ಸ್ಪೀಡ್ ಆಗ್ತಾ ಇದೆ. ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ, ಐ ವಿಲ್ ಇನ್ಕ್ರೀಸ್ ದ ಸ್ಪೀಡ್. ನಾನು ವೇಗವಾಗಿ ಆ ಕಾರ್ಯಗಳನ್ನು ನೆರವೇರಿಸೋದಿಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ನನ್ನ ಜನ ಅದನ್ನ ಅರ್ಥ ಮಾಡಿಕೊಂಡು ಅವರು ನನ್ನ ಬಳಿಯಲ್ಲಿ ಸಮರ್ಪಿಸಿದ್ರೆ ಉಳಿದ ಕಾರ್ಯ ಅವರ ಕಣ್ಣು ಆಶ್ಚರ್ಯ ಪಡತಕ್ಕಂತೆ ನಾನು ನೆರವೇರಿಸ್ತೇನೆ. Come on, Holy Spirit. Somebody shout hallelujah. The problem, today's problem, ನಾವೇ ಎಲ್ಲ ತೀರ್ಮಾನ ಮಾಡಿಬಿಡೋದು, ನಾವೇ ಲೆಕ್ಕ ಹಾಕಬಿಡೋದು. ಕಳೆದು ಕೂಡಿ ಗುಣಿಸಿ ಬಾಗಿಸಿ ಇಷ್ಟೇ, ಇದ್ರ ಮೇಲೆ ಹೋಗಂಗಿಲ್ಲ. ಸ್ತೋತ್ರ. ಕೆಲವರು ಕುಳಿತಿರುವಾಗಲೇ ನನಗನ್ನಿಸ್ತು, ಕೆಲವರು ಕುಳಿತಿರುವಾಗಲೇ ಇಲ್ಲಿವರೆಗೂ ಆಯಿತು, ಊರು ಹೋಗಿ ಕಾಡು ಬಾ ಅಂತ ಇದೆ, ಇನ್ನೇನು ವಾಗ್ದಾನನು. ಸ್ತೋತ್ರ. ನಿಮಗಂತೂ ಇದು ನಿಶ್ಚಯವಾಗ್ಲೂ ಇಲ್ವೇ ಅಲ್ಲ. ಇದರ ಒಳಗಡೆ ಕೆಲವರು ಇದ್ದಾರೆ, ಕಾಲೇಬನ ಆತ್ಮ ಇರುವವರು, ಕಾಲೇಬನ ಆತ್ಮ ಇರೋರು. 85 ವರ್ಷ ಆದರೂ ಅವರು ಹೇಳ್ತಾರೆ, ಅಲ್ಲೆಲ್ಲೂಯ್ಯ, ಮೋಶೆ ನನ್ನನ್ನು ಕರೆದಾಗ ಇದ್ದ ಆರೋಗ್ಯ ಈಗಲೂ ಇದೆ. ಏನಕ್ಕೆ? ಹೋಗೋದಕ್ಕೆ, ಬರೋದಕ್ಕೆ, ಯುದ್ಧ ಮಾಡೋದಕ್ಕೆ, ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ. ಕಮಾನ್, ಯಾರಾದ್ರೂ ಡಿಫ್ರೆಂಟ್ ಸ್ಪಿರಿಟ್ ಇರೋರು, ಡಿಫ್ರೆಂಟ್ ಸ್ಪಿರಿಟ್. ಉಳಿದವರಿಗಿಂತ ನೀನೊಂದು ಡಿಫ್ರೆಂಟ್, ಸಾಧಾರಣವಾದವರಿಗಿಂತ ನೀನೊಂದು ಡಿಫ್ರೆಂಟ್. ನಿನ್ನ ಸಮೂಹದಲ್ಲಿ ನೀನೊಂದು ಡಿಫ್ರೆಂಟ್, ನಿನ್ನ ಮನೆಯಲ್ಲಿ ನೀನೊಂದು ಡಿಫ್ರೆಂಟ್, ನಿನ್ನ ಸಭೆಯಲ್ಲಿ ನೀನೊಂದು ಡಿಫ್ರೆಂಟ್, ನಿನ್ನ ಪಟ್ಟಣದಲ್ಲಿ ನೀನೊಂದು ಡಿಫ್ರೆಂಟ್. ಕಾರಣ ಯು ಆರ್ ಕ್ಯಾರಿಂಗ್ ದ ಡಿಫ್ರೆಂಟ್ ಅನಾಯಿಂಟಿಂಗ್. ನೀನು ಹೊರತಾ ಇರುವ ಅಭಿಷೇಕ ಅದು ಸಾಧಾರಣವಾದ ಅಭಿಷೇಕವಲ್ಲ. ದೇವರ ಬಾಯಿಂದ ಹೊರಡುವ ಯಾವ ಮಾತು, ಒನ್ಸ್ ಗಾಡ್ ಸೆಡ್ ಇಟ್, ಗಾಡ್ ವಿಲ್ ಡೂ ಇಟ್. ದೇವರು ಹೇಳಿದ್ರೆ ದೇವರು ನಾನು ಭಾಳ ಇಷ್ಟಪಟ್ಟಿದ್ದೇನೆ ಗೊತ್ತಾ? ಮರಿಯಳು 38ನೇ ವಾಕ್ಯ ನೋಡ್ರಿ. ಮರಿಯಳು, ಈಗ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗೆ ಆಗಲಿ ಅಂದಳು. ಅಷ್ಟೇ ಹೇಳಿದ್ದು. ಆಮೇಲೆ ದೂತನ್ ಬೇರೆ ಏನು ಹೇಳಲೇ ಇಲ್ಲ, ಹೊರಟುಬಿಟ್ಟ. ಮರಿಯಳ ಜೀವನದಲ್ಲಿ ಅದ್ಭುತ ಮಾಡಿದ ದೇವರು ಇವತ್ತು ನನ್ನ ಜೀವನದಲ್ಲೂ ಅದ್ಭುತ ಮಾಡೇ ಮಾಡ್ತಾನೆ ಎಂಬ ದೃಢ ಸಂಕಲ್ಪವುಳ್ಳವರು ಯಾರಾದರೂ ಇದ್ರೆ ಅವರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಅವಳು ಹೇಳದಂತ ಮಾತೇನು ಗೊತ್ತಾ? ಈಗ ಕರ್ತನ ದಾಸಿ, ನಿನ್ನ ಮಾತಿನಂತೆ ಪರಿಸ್ಥಿತಿ ಏನೇ ಆಗಲಿ, ಊರು ಏನಾದರೂ ಹೇಳಲಿ, ಜನ ಏನು ಬೇಕಾ ಮಾತಾಡಲಿ, ನನಗಿದು ಯಾವುದು ವಿಷಯ ಅಲ್ಲ. ನನ್ನ ವಿಷಯ ಈ ಎಲ್ಲ ಪರಿಸ್ಥಿತಿಗಳ ಮೇಲೆ ನನ್ನ ದೇವರ ವಾಕ್ಯ ಆಳ್ವಿಕೆ ಮಾಡುತ್ತೆ. ನನ್ನ ದೇವರ ವಾಕ್ಯ ಆಳ್ವಿಕೆ ಮಾಡುತ್ತೆ ಅಂತ ದೃಢ ನಿಶ್ಚಯ ಮರಿಯಾಳಿಗೆ ಉಂಟಾಯಿತು. ಆಲೋಚನೆ ಕೇಳಿ ಸೂತ್ರದಲ್ಲಿ ಸ್ತೋತ್ರ ಹೇಳಿ ಹೋಗೋದಲ್ಲ. ಆಲೋಚನೆ ಒಳಗೊಳ್ಳಬೇಕಾದ್ರೆ ನೀನು ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಲ್ಪಡಬೇಕು. You have to place God's word above your situation. ನಿನ್ನ ಎಲ್ಲ ಪರಿಸ್ಥಿತಿಗಳ ಮೇಲೆ
ದೇವರ ಮಾತು ನಿಲ್ಲಬೇಕು. ನಿನ್ನ ಪರಿಸ್ಥಿತಿ ಹೇಳುತ್ತೆ ಅಸಾಧ್ಯ, ನಿನ್ನ ಪರಿಸ್ಥಿತಿ ಹೇಳುತ್ತೆ ನಡೆಯಲ್ಲ, ಆದರೆ ಇದಕ್ಕಿಂತ ಉತ್ತಮವಾದದ್ದು ದೇವರ ವಾಕ್ಯ. ನಡೆಯುತ್ತೆ. ದೇವರ ಮಾತಿಗೆ ಮರಿಯಳು ವಿಧಿಯಾಳಾಗ್ತಿದ್ದಾಳೆ. ದೇವರ ಮಾತಿನಲ್ಲಿ ಶಕ್ತಿ ಉಂಟು ಎಂಬುದಾಗಿ ಅವಳು ಸ್ಪಷ್ಟವಾಗಿ ಯಾರು ಹೇಳ್ಕೊಟ್ಟಿದ್ದಲ್ಲ. ಈ ಮಾತು ಸಾಧಾರಣವಾದ ಮಾತಲ್ಲ, ಇದರಲ್ಲಿ ಏನೋ ಒಂದು ಪವರ್ ಇದೆ, ಒಂದು ಡ್ಯೂನಾಮಿಸ್ ಇದೆ, ಒಂದು ಡೈನಾಮಿಟ್ ಇದೆ ಎಂದು ಅವಳು ಚೆನ್ನಾಗಿ ಅರ್ಥ ಮಾಡಿಕೊಂಡು. ಈ ಅಂತ್ಯಕಾಲದ ನಡೆಯುವಾಗ ಕೆಲವೊಮ್ಮೆ ಎಲ್ರಿಗೂ ಅರ್ಥ ಆಗಲ್ಲ. ಮರಿಯಳು ಬಿಟ್ಟು ಬೇರೆ ಯಾರಿಗಾದ್ರೂ ಹೇಳಿದ್ರೆ, ಒಂದು ಸಾಧ್ಯ ಆಗಿದ್ರೆ ಊರವ್ರನ್ನೆಲ್ಲ ಕರೆದುಬಿಟ್ಟು ದೂತನನ್ನೇ ದೊಣ್ಣೆ ತಗೊಂಡು ಓಡಿಸ್ಬಿಟ್ಟಿರೋರು. ಸ್ತೋತ್ರ. ಏನು ಮಾತಾಡ್ತಿದ್ಯಾ? ಮಾತಾ ಇದು ಸ್ತೋತ್ರ. ಒಂದು ಕಣ್ಣಿಗೆ ಹತ್ರ ಮಾತಾ ಇದು. ಮದುವೆ ಮಾಡಿಕೊಂಡಿಲ್ಲ, ಪುರುಷನ ಅರಿಯದವಳು, ಅವಳಿಗೆ ಇಂಥ ಹೇಳೋದು ನೀನು ದೂತ ಅಲ್ಲ ನೀನು ಭೂತ ಅಂತ ಹೇಳಿ ಹೊಡೆದ್ಬಿಟ್ಟಿರೋರು. ಸ್ತೋತ್ರ. ಸಮ್ ಪೀಪಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಮೂವ್ ಆಫ್ ಗಾಡ್. ನೀವು ಸ್ತೋತ್ರ ಹೇಳದೆ ಇದ್ದಾಗಲೇ ಈಗಲೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅರ್ಥ ಮಾಡ್ಕೋಬೇಕು. ದೇವರ ಮಾತಿನಲ್ಲಿ there is a power in the word. ದೇವರ ಮಾತಿನಲ್ಲಿ ಶಕ್ತಿ ಇದೆ. ಅದು ಅನ್ಯರು ಹೇಳೋದಲ್ಲ, ನೀನು ಹೇಳಬೇಕು. ಒಂದು ಪಕ್ಷ ಪಕ್ಕದಲ್ಲಿ ಕುತ್ಕೊಂಡ್ರೆ ಗಂಡನ ಗೊತ್ತಾಗಿರಲ್ಲ, ಎಂತಿ ಗೊತ್ತಾಗೋದು. ಎಂತಿ ಗೊತ್ತಾಗದೆ ಇರೋದು ಗಂಡನ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಸೇ. ಪರಿಸ್ಥಿತಿ ನಿನಗೆ ನೆಗೆಟಿವ್ ಆಗಿರುತ್ತೆ, ಪರಿಸ್ಥಿತಿ ಎಲ್ಲ ನಿನಗೆ ತದ್ವಿರುದ್ಧವಾಗಿರುತ್ತೆ. ದೇವರ ಆಲೋಚನೆಗೂ ಇದಕ್ಕೂ ಹೋಲಿಕೆ ಮಾಡಿ ನೋಡಿದ್ರೆ ಆನೆಗೂ ಆಡುಗೂ ಆಜ ಗಜಾಂತರ. ನ್ಯಾಚುರಲ್ ಮೈಂಡ್ ಸೆಟ್ ನಿನಗೆ ವಿರುದ್ಧವಾಗಿರುತ್ತೆ. ನಾನು ಯಾವಾಗಲೂ ಹೇಳೋ ಒಂದು ಮಾತು ಪುನರಾವರ್ತಿ ಹೇಳ್ತೀನಿ. ಯಾವಾಗ ನಿನ್ನ ಜೀವನದಲ್ಲಿ ದೇವರು ಸೂಪರ್ ನ್ಯಾಚುರಲ್ ಆಗಿರುವ ಕಾರ್ಯಗಳನ್ನು ಮಾಡುವಾಗ, ಅಲೌಕಿಕವಾದ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡುವಾಗ, ನ್ಯಾಚುರಲ್ ಆಗಿರುವ ಶಕ್ತಿಗಳು ಅದಕ್ಕೆ ಮೊದಲು ಅಡ್ಡಿ ಉಂಟು ಮಾಡುತ್ತೆ. ಟಕ್ಕಂತ ನಿನ್ನ ಮೈಂಡಿಗೆ ಹೇಳುತ್ತೆ, ಆಗಲ್ಲ ಇದು, ಇದೆಲ್ಲ ನಡೆಯಂಗಿಲ್ಲ, ಇದು ಆಗಕ್ಕಿಲ್ಲ. ಆದರೆ ನೀನು ಪವಿತ್ರಾತ್ಮನಲ್ಲಿ ಚಲಿಸುವ ವ್ಯಕ್ತಿ ಆದರೆ ನ್ಯಾಚುರಲ್ ಏನು ಹೇಳುತ್ತೆ, ಸಂಬಂಧಿಕರು ಏನು ಹೇಳ್ತಾರೆ, ಊರವರು ಏನು ಹೇಳ್ತಾರೆ, ಪರಿಸ್ಥಿತಿ ಏನು ಹೇಳುತ್ತೆ, ದುರಾತ್ಮ ಏನು ಹೇಳ್ತಾನೆ, ಇದು ಯಾವುದಕ್ಕೂ ಒತ್ತು ಕೊಡೋದಿಲ್ಲ. ನನ್ನ ದೇವರು ಏನು ಹೇಳ್ತಾನೆ, ನನ್ನ ದೇವರ ಬಾಯಿಂದ ಹೊರಟ ಮಾತು ಅದು ಒಂದು ವ್ಯರ್ಥವಾಗೋದಿಲ್ಲ, ಒಂದು ನಿಷ್ಫಲವಾಗೋದಿಲ್ಲ, ಎಲ್ಲ ನೆರವೇರುತ್ತೆ. Come on, somebody shout hallelujah. ಈ ವರ್ಷದ ಆರಂಭದಲ್ಲಿ ನಾವು ಇಟ್ಟ ಹೆಸರು ಶತ್ರು ದೈತ್ಯರು ಬೀಳುವ ವರ್ಷ ಅಂತ. ಅವಾಗ ಹೇಳಿದ್ರೆ ಅದೇಂಗೆ ಬಿದ್ದು ಬಿಡ್ತಾರೆ, ದೈತ್ಯರೆಲ್ಲ ಬೀಳ್ತಾರ, ಸಣ್ಣ ಪುಟ್ಟ ಯಾರಾದರೂ ಕಾಂಜಿ ಪಿಂಜಿಗಳಾದರೆ ಬೀಳ್ತಾರೆ, ದೈತ್ಯರು ಬೀಳ್ತಾರ ಅಂತ. ದೇವರು ಮಣ್ಣು ಮುಕ್ಕಿಸ್ದು. ದುರಾತ್ಮ ಏನು ಹೇಳುತ್ತೆ, ಊರವ್ರು ಏನು ಹೇಳ್ತಾರೆ. ಹಲೋ ಲಿಸನ್ ಟು ಮೀ. ಕೆಲವರಿಗೆ ಊರವ್ರು ಏನು ಹೇಳ್ತಾರೋ ಅದೇ ಭಯ ಅವರಿಗೆ. ಈ ಮಾತಾಡೋನು ಯಾವತ್ತಾದರೂ ನಿನಗೆ ಒಪ್ಪತ್ತು ಆಹಾರ ತಂದು ಕೊಡ್ತಾನ, ನಿನ್ನ ಕಷ್ಟಕ್ಕೆ ಏನಾದರೂ ಬರ್ತಾನ, ನೀನು ಉದ್ಧಾರ ಆಗ್ತೀನಿ ಅಂದರೆ ಕಾಲು ಎಳಿತಾನೆ, ನಿನಗೆಲ್ಲಾದರೂ ಬಾಗಿಲು ತೆಗಿತಂದ್ರೆ ಫಸ್ಟ್ ಇವನೇ ಹೋಗಿ ಮುಚ್ಚಿಸ್ತಾನೆ, ಅದನ್ನು ನಿನ್ನ ಬಗ್ಗೆ ಆಪಾದನೆ ಹೇಳ್ತಾನೆ. ಊರು ಏನು ಹೇಳುತ್ತೆ, ಮನುಷ್ಯ ಏನು ಹೇಳ್ತಾನೆ, ದುರಾತ್ಮ ಏನು ಹೇಳುತ್ತೆ, ಪರಿಸ್ಥಿತಿ ಏನು ಹೇಳುತ್ತೆ, ಅದಲ್ಲ ಮರಿಯಳು ನೋಡಿದ್ದು. ಮರಿಯಳು ಹೇಳಿದ್ಲು, ಈಗೋ ಕರ್ತನ ದಾಸಿ, ಈಗೋ ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ. ಹಲ್ಲೆಲೂಯಾ. ಅಂತ ನಂಬಿಕೆ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ.
ಇವತ್ತೆಷ್ಟು ಜನ ಹೇಳ್ತೀರಾ, ನಿನ್ನ ಮಾತಿನಂತೆ ನನಗಾಗಲಿ. ಕೆಲವೊಮ್ಮೆ ನಾವು ಲೋಕಕ್ಕೆ ನೋ ಹೇಳಬೇಕು, ದೇವರಿಗೆ ಎಸ್ ಹೇಳಬೇಕು. ಯು ಮಸ್ಟ್ ಸೇ ಟು ದ ವರ್ಲ್ಡ್ ನೋ ಅಂಡ್ ಯು ಮಸ್ಟ್ ಸೇ ಎಸ್ ಟು ದ ವರ್ಡ್. ವಾಕ್ಯಕ್ಕೆ ಎಸ್ ಹೇಳಬೇಕು. ಆಮೇಲೆ ಪರಿಶುದ್ಧಾತ್ಮ ನಿಮ್ಮ ಜೀವನದಲ್ಲಿ ಏನಾದರೂ ತನ್ನ ಚಲನೆಯನ್ನು ಮಾಡಬೇಕಾದ್ರೆ ಮೊದಲು ಪ್ರತಿಯೊಂದು ಪರಿಸ್ಥಿತಿಯು ನಿಮ್ಮ ಮೈಂಡಿನಿಂದ, ಆ ಪರಿಸ್ಥಿತಿಯಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳೋದು ನಿಮ್ಮ ಮೈಂಡಿಂದ. ಕೆಲವರು ಪರಿಸ್ಥಿತಿ ನೋಡ್ಬಿಟ್ಟು ಆಗಲ್ಲ ಅಂತಾರೆ. ಆಮೇಲೆ ನಾನು ಉದಾಹರಣೆ ಹೇಳ್ತೀನಿ. ಇದ್ದೀರಾ ನೀವು ನನ್ನ ಜೊತೆ? ಇದ್ರೆ ಹಿಂದ್ಗಡೆ ಇರೋರು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಸ್ತೋತ್ರ. ಕೇಳಿಸ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳಿದೆ. ಸ್ತೋತ್ರ. ಪರಿಸ್ಥಿತಿ ನೋಡಿದ್ರೆ ನೀವು ಮುಂದೆ ಹೋಗಕ್ಕಾಗಲ್ಲ. ಯೋರ್ದಾನ್ ಪರಿಸ್ಥಿತಿ ನೋಡಿದ್ರೆ ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಹರಿತಾ ಇದೆ, ಒಬ್ಬನು ಆಚೆ ದಾಟಕ್ಕಾಗಲ್ಲ. ಆದ್ರೆ ದೇವರು ಹೇಳಿದ್ರು, ಮಂಜೂಷ ಹೊತ್ತ ಯಾಜಕರು ಮುಂದೆ ಹೋಗ್ಲಿ ಅಂತ. ಸ್ತೋತ್ರ. ಮಂಜೂಷ ಹೊತ್ತ ಯಾಜಕರಿಗೆ ದೇವರ ಮಾತು, ಮುಂದೆ ಹೋಗು. ಯೋರ್ದಾನ್ ಹೇಳುತ್ತೆ, ಅದು ಹೆಂಗೆ ಹೋಗ್ಬಿಡ್ತೀಯ? ನಾನು ದಡ ಮೀರಿ ಹರಿತಾ ಇದ್ದೀನಿ. ಆ ರಭಸ, ಆ ವೇಗ, ಅದರ ಶಬ್ದ ನಿನ್ನನ್ನು ಭಯ ಹುಟ್ಟಿಸುತ್ತೆ. ಆ ಪರಿಸ್ಥಿತಿ ನೋಡಿದ್ರೆ ನೀನು ಮುಂದಕ್ಕಲ್ಲ, ಇನ್ನೊಂದು 4 ಹೆಜ್ಜೆ ಹಿಂದಕ್ಕಿಡ್ತೀಯ. ಸ್ತೋತ್ರ. ಹೇಳ್ದೆ ಇದ್ದಾಗಲೇ ಅರ್ಥ ಆಯಿತು, ಈಗ ತಾನೇ ಇಟ್ಟು ಬಂದ್ವಲ್ಲ ಹಿಂದಕ್ಕೆ ಅಂತ. ಸ್ತೋತ್ರ. ನಾನು ಇಷ್ಟು ಪ್ರಸಂಗ ಮಾಡ್ತಾ ಇರೋದು ನೀನು ಹಿಂದಕ್ಕಿಟ್ಟಿರೋ ಹೆಜ್ಜೆನ ಮುಂದಕ್ಕಿಡೋ ಹಂಗೆ ಮಾಡೋದಕ್ಕೆ. ಇವತ್ತು ಕೆಲವರು ಎಲ್ಲೆಲ್ಲ ಹಿಂದಕ್ಕೆ ಹೆಜ್ಜೆ ಇಟ್ಟಿದ್ದೀರಾ. ಇವತ್ತು ಯೇಸುವಿನ ನಾಮದಲ್ಲಿ ಪರಿಸ್ಥಿತಿ ನಿನ್ನನ್ನು ನಿಯಂತ್ರಣ ಮಾಡೋದಲ್ಲ, ಪರಿಸ್ಥಿತಿಯ ಮೇಲೆ ನೀ ನಿಯಂತ್ರಣ ತೆಗೆದುಕೊಳ್ಬೇಕು. ಪ್ರಶಾಂತ್ ಬ್ರದರ್ ಒಂದು ವಾಕ್ಯ ಹೇಳಿದ್ರು, ಯೋಹಾನನ ಸುವಾರ್ತೆ 14:12. ನಾನು ಮಾಡಿದಕ್ಕಿಂತ ಮಹತ್ ಕಾರ್ಯ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿನದು ಮಾಡ್ತೀರಾ ಅಂದ್ರೆ ಇದು. ಅದಕ್ಕಿಂತ ಹೆಚ್ಚಿನದಂದ್ರೆ ಏನು? ಸತ್ತ ಲಾಸರ್ನನ್ನ ಎಬ್ಬಿಸಿ 3 ದಿನ ಆದಮೇಲೆ ಎಬ್ಬಿಸಿದ್ದಾರೆ. ಸ್ತೋತ್ರ. ಅದಕ್ಕಿಂತ ಹೆಚ್ಚಿನದಂದ್ರೆ ನೀನು 1 ತಿಂಗಳು ಆದ್ಮೇಲೆ ಎಬ್ಬಿಸ್ಬೋದು ಅಂತ. ನೋಡ್ರಿ, ಅದು ಹೇಳಿದೆ. ಸ್ತೋತ್ರ. ಹುಳ ತಿಂದ್ಬಿಟ್ಟಿರುತ್ತೆ. ಯಾಕೆ ಹುಳ ತಿಂದಿರೋದನ್ನ ವಾಪಸ್ ತಂದಿಡು ಅನ್ನೋಕ್ಕಾಗಲ್ವಾ? ನಾವು ಅದೇನಕ್ಕೆ ನಡೀಲಿಲ್ಲ, ನೀವು ನಂಬಲಿಲ್ಲ, ನಡೀಲಿಲ್ಲ. ಇವತ್ತಿನವರೆಗೂ ಯಾವುದಾದ್ರೂ ಪಾಸ್ಟ್ರುಗಳು ಶವ ಸಂಸ್ಕಾರದ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಎದ್ದು ಬಾ ಅಂತ ಹೇಳಿದಾರ? ನಾನು ಹೇಳಿದ್ದೀನಿ, ಇಲ್ಲ ಅಂತ ಹೇಳ್ಬೇಡ್ರಿ. ಹೇಳಿದ್ದೀನಿ, ಪ್ರಾರ್ಥನೆ ಮಾಡಿದ್ದೀನಿ. ಎದ್ದು ಬಂದ್ಬಿಟ್ರ? ಬರಲಿಲ್ಲ. ನಾನೇನು ಕಳ್ಕೊಂಡೆ? ನಾನೇನು ಕಳ್ಕೊಂಡ? ನಮ್ಮ ಅಪ್ಪನ ಮನೆ ಆಸ್ತಿ ಯಾರು ತಗೊಂಡೋಗ್ಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನು ಕಡಿಮೆನೂ ಆಗಲಿಲ್ಲ. ಎಲ್ಲರ ಮುಂದೆ ಅವಮಾನ ಆಯ್ತಲ್ಲ, ಏನೋ ದೊಡ್ಡದಾಗಿ ಹೇಳ್ಬಿಟ್ಟೆ. ಬರಲಿಲ್ಲ. ಬರೋದು ಬೇಡ, ಟೈಮ್ ಆದಾಗ ಅದೇ ಎದ್ದು ಬರುತ್ತೆ. ಏನಾದರೂ ಒಂದು ಬೀಜ ಬಿತ್ತಿದ್ದೀನಿ ತಾನೆ. ಸುಮ್ಗೆ ಕುತ್ಕೊಂಡು ಸೊರಗೋಗ ನಿನಗಿಂತ ಏನಾದರೂ ಮಾಡೋಣ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ನಂಬಿಕೆಯಿಂದ ಕೆಲವರು ಏನಾದರೂ ಮಾಡ್ರಿ, ಊರವ್ರು ಏನೇ ಹೇಳಲಿ, ಹಲ್ಲೆಲೂಯ, ಅದರ ಮೇಲ್ಗಡೆ ಪರಿಸ್ಥಿತಿಗಳ ಮೇಲೆ ದೇವರ ವಾಕ್ಯವನ್ನು ನಂಬುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯೋರ್ದಾನ್ ಮುಂದೆ ಹೋಗು ಅಂತ ದೇವರ ಮಾತು. ಯೋರ್ದಾನ್ ಹೇಳ್ತೆ, ನೀನು ಅದು ಹೆಂಗೆ ಬಂದ್ಬಿಡ್ತೀಯ? ಪರಿಸ್ಥಿತಿ ಹೇಳ್ತೆ ಬಿಡಲ್ಲ ಅಂತ. ಆದರೆ ಯಾರು ಒತ್ತಿರೋದು ಮಂಜೂಷ? ನೀವು ಯಾರು? ಹೊಸ ಒಡಂಬಡಿಕೆಯಲ್ಲಿ ನೀವು ಯಾರು? ಮತ್ತೊಮ್ಮೆ ಹೇಳ್ರಿ, ಆ ಹಿಂದ್ಗಡೆ ಇರೋರು ಹೇಳ್ರಿ. ಸೈತಾನ ಕೇಳಂಗೆ ಹೇಳ್ರಿ. ಯು ಆರ್ ನಾಟ್ ಎ ಆರ್ಡಿನರಿ ಪರ್ಸನ್. ನೀನು ಸಾಧಾರಣವಾದ ವ್ಯಕ್ತಿ ಅಲ್ಲ. ನೀನು ಕರ್ತನ ಮಂಜೂಷ ಬರುವಂತ
ಕ್ರಿಸ್ತನನ್ನ ಹೊರುವ ಯಾಜಕನಾಗಿರೋದ್ರಿಂದ ಯೋರ್ತಾನೆ, ನೀನು ಎಷ್ಟೇ ದಡ ಮೀರಿ ಹರಿದ್ರು ನಿನ್ನ ಮೇಲೆ ನನ್ನ ಪಾದ ಇಡ್ತೇನೆ. ಕಾರಣ ನನ್ನ ಒಳಗಡೆ ದೇವರ ವಾಕ್ಯ ಇದೆ, ನನಗೆ ದೇವರ ಆಲೋಚನೆ ಇದೆ, ದೇವರು ನನಗೆ ನುಡಿದಿದ್ದಾನೆ. ಅದು ಒಂದು ನಿಷ್ಫಲವಾಗೋದಿಲ್ಲ. ಪರಿಸ್ಥಿತಿ ನೋಡಿ ಮಣೆ ಹಾಕೋನು ಆತ್ಮಿಕನಲ್ಲ. ಪರಿಸ್ಥಿತಿ ನೋಡಿ ಇವತ್ತು ನಾನೇನಾದರೂ ಪಾಸ್ಟರ್ ಜೊತೆ ನಿಂತ್ಕೊಂಡ್ರೆ ಅದೇ ನನಗೆ ಬೀಳ ಗ್ಯಾರಂಟಿ. ಸೋತ್ರ ಅವಾಗ ಹೇಳೋದು ಅರ್ಜೆಂಟ್ ಎಮರ್ಜೆನ್ಸಿ ಕಾಲ್ ಬಂತು, ಹೋದೆ. ಏನು ಎಮರ್ಜೆನ್ಸಿ? ಒಂದ ಎರಡ ಕಾಲು. ಸೋತ್ರ ತಲೆಕೈ ಪಿಂಡ ಅಲ್ಲಿ ದೇವರ ಸನ್ನಿಧಾನದಲ್ಲಿ ನಿನಗೆ ಕೊಟ್ಟಿರೋ ಆಲೋಚನೆಗೆ ಗೌರವ ಕೊಡದೆ ಪರಿಸ್ಥಿತಿಗಳನ್ನು ನೋಡಿಕೊಂಡು ಅದಕ್ಕೆ ಹೆಚ್ಚಿನ ಒತ್ತು ಕೊಡ್ತೀಯ. ಆಮೇಲೆ ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯೋರ್ತಾನ್ ಹೇಳುತ್ತೆ, ಬಿಡಲ್ಲ, ಮುಗಿಸ್ಬಿಡ್ತೀನಿ, ಕಾಲಿಟ್ಟು ನೋಡು, ದಮ್ಮಿದ್ರೆ ಇಡು ಅಂತ. ಹಲ್ಲೆಲೂಯಾ. ಅದ್ರ ಒಂದು ಕಡೆ ಪರಿಶುದ್ಧಾತ್ಮನ ಹೇಳ್ತಾನೆ, ನಾನಿದ್ದೀನಿ ಮಗನೇ, ನಾನಿದ್ದೀನಿ ಮಗಳೇ, ನೀನು ಧೈರ್ಯವಾಗಿ ಕಾಲಿಡು. ಓ ಹಲ್ಲೆಲೂಯಾ. ಡಿಸೆಂಬರ್ ತಿಂಗಳಲ್ಲಿ ಕೆಲವರ ಒಳಗಡೆ ಪರಿಶುದ್ಧಾತ್ಮನ ಬಲವಾಗಿ ಹೇಳ್ತಾ ಇದ್ದಾನೆ, ನೀನ್ ಪರಿಸ್ಥಿತಿ ನೋಡಿ, ನಾನು ಊರವ್ರು ಏನು ಮಾತಾಡ್ತಾರೋ ಅದನ್ನ ನೋಡಬೇಡ ಮಗಳೇ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಮಗನೇ ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಧೈರ್ಯವಾಗಿ ಕಾಲಿಡು, ಧೈರ್ಯವಾಗಿ ಕಾಲಿಡು. ಸುಗ್ಗಿ ಕಾಲವೆಲ್ಲ ತಡ ಮೀರಿ ಹರಿಯುವ ಯೋರ್ದಾನ್ ಅದು ಒಣನೆಲವಾಗುತ್ತೆ, ನಿನ್ನ ಮುಂದೆ ಒಣನೆಲವಾಗುತ್ತೆ. ಅದು ನಿನ್ನನ್ನು ತುಳಿಯಲ್ಲ, ಅದು ನಿನ್ನನ್ನು ಮುಳುಗಿಸಲ್ಲ. ನೀನು ಅದರ ಮೇಲೆ ನಡೀತೀಯ, ಪರಿಸ್ಥಿತಿಗಳ ಮೇಲೆ ನಡೀತೀಯ, ಅವಸ್ಥೆಗಳ ಮೇಲೆ ನಡೀತೀಯ, ಮಾತುಗಳ ಮೇಲೆ ನಡೀತೀಯ. ವಾಟ್ ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು? ದೇವ್ರು ನಿನ್ನಿಂದ ಏನು ನಿರೀಕ್ಷಿಸ್ತಾ ಇದ್ದಾನೆ? ಸಮರ್ಪಣೆ. ಮರೆಯಳೆ, ನಿನ್ನಿಂದ ದೇವ್ರು ಏನು ನಿರೀಕ್ಷಿಸ್ತಾ ಇದ್ದಾನೆ? ಆ ಮಾತಿನ ಮುಂದೆ ನಿನ್ನ ಸಮರ್ಪಣೆ. ಅವಳು ಹೇಳಿದಳು, ಕರ್ತನೆ, ಈಗ ನಿನ್ನ ದಾಸಿ, ಈಗ ನಿನ್ನ ದಾಸಿ, ಈಗ ನಿನ್ನ ದಾಸಿ, ನಾನು ನೀನು ಇನ್ನು ನಮ್ಮ ಸ್ವಂತ ಸೊತ್ತಲ್ಲ. Hey, come on, somebody shout hallelujah. 1ನೇ ತಾರೀಕು ನಾನು ಹೇಳಿದೆ, ನೀವು ಪವಿತ್ರಾತ್ಮನಿಗೆ ಏನಾಗಿದ್ದೀರಾ? ಗರ್ಭ. ದೇವರಾತ್ಮನ ಎಲ್ಲಿದ್ದಾನೆ? ಇದಾನ? ಪಕ್ಕದಲ್ಲಿರೋ ಕೇಳ್ರಿ, ನಿಮ್ಮೊಳಗಡೆ ಯಾರಿರೋದಂತ. ಏನು ಹೇಳಿದ್ರು? ಗೊತ್ತಿಲ್ಲ ಅಂದ್ರ? ನಿಮ್ಮೊಳಗಡೆ ಯಾರಿರೋದು? ಪೌಲನ್ ಕೇಳ್ತಾನೆ, ನಿಮ್ಗೆ ಗೊತ್ತಿಲ್ವೋ ಅಂತ. ಅದನ್ನೇ ನಾನು ನಿಮ್ಗೆ ಕೇಳಿದೆ, ಗೊತ್ತಿಲ್ವೋ ಯಾರಿರೋದು? ಪವಿತ್ರಾತ್ಮನ ಇರೋದಾದ್ರೆ ವಾಗ್ದಾನ, ಆ ಮಾತು, ಪವಿತ್ರಾತ್ಮನ ನಿನ್ನನ್ನು ಹೊರ್ತಾ ಇದ್ದಾನೆ, ಮಾತು ನಿನ್ನನ್ನು ಹೊರ್ತಾ ಇದೆ, ವಾಗ್ದಾನ ನಿನ್ನನ್ನು ಹೊರ್ತಾ ಇದೆ. ಕಾಲಿಡ್ತಾ ಇರೋದು ನೀನಲ್ಲ, ನಿನಗೆ ಮುಂಚೆ ಪವಿತ್ರಾತ್ಮನು. ಇಸ್ ಇಟ್ ರೈಟ್? ಹೌದಲ್ವಾ? ನಾವೇನಾಗಿದ್ವಿ? ಗರ್ಭ. ಗರ್ಭ ಒಳಗಡೆ ಯಾರಿದ್ದಾರೆ? ಪವಿತ್ರಾತ್ಮನಿದ್ದಾನೆ. ಅದಕ್ಕೆ ಹೇಳೋದು, ಪರಾಕ್ರಮದಿಂದಲ್ಲ, ಶಕ್ತಿಯಿಂದಲ್ಲ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನ ಆತ್ಮನಿಂದಲೇ. ಯೆಹೋವನ ಆತ್ಮನಿಂದ. ನನ್ನ ಬಲ ಅಲ್ಲ, ನನ್ನ ತೋಳ್ ಬಲ ಅಲ್ಲ, ನನ್ನ ಮಸಲ್ ಪವರ್ ಅಲ್ಲ, ಅಲ್ಲಲ್ಲಿ ನನ್ನ ಪಾರಂಪರ್ಯ ಪವರ್ ಅಲ್ಲ, ನನ್ನ ಇನ್ಫ್ಲೂಯೆನ್ಸ್ ಅಲ್ಲ. ನನಗೆ ಬೇಕಾಗಿರೋದು, ನನ್ನಲ್ಲಿ ಒಬ್ಬನಿದ್ದಾನೆ, ಅವನು ಲೋಕದಲ್ಲಿ ಇರುವವರಿಗಿಂತ ಅವನು ಹೆಚ್ಚಿನವನಾಗಿರೋದ್ರಿಂದ. ಪರಿಸ್ಥಿತಿ ಯಾವಾಗಲೂ ನಿಮ್ಮನ್ನು ಭಯಪಡಿಸುತ್ತೆ, ಸೈತಾನ್ ಯಾವಾಗಲೂ ನಿಮ್ಮನ್ನು ಭಯಪಡಿಸ್ತಾನೆ, ಅವಸ್ಥೆ ನಿನ್ನನ್ನು ಯಾವಾಗಲೂ ಭಯಪಡಿಸ್ತದೆ.
ಎಲ್ಲ ಪರಿಸ್ಥಿತಿ ಹದಗೆಟ್ಟಿರುವಾಗ ದೇವರು ಆ ಟೈಮಲ್ಲಿ ನಿನಗೆ ಕೆಲವೊಂದು ಮಾತು ಹೇಳೋದು. ಗಾಳಿ ಬಡಿತಾ ಇದೆ, ಅಲೆಗಳು ಹೋಗ್ತಾ ಇದೆ. ಯೇಸು ಸ್ವಾಮಿ ಇಲ್ವಾ? ಇದಾರ? ಶಿಷ್ಯರು ಹೇಳಿದ್ರು, ಪರಿಸ್ಥಿತಿ ಹದಗೆಟ್ಟೋಗಿದೆ, ನಾವು ಸಾಯ್ತಾ ಇರೋದನ್ನ ಕಾಣಿಸ್ತಾ ಇಲ್ವಾ? ಏನ್ ದೇವ್ರೆ, 21 ನಾನು ಉಪವಾಸ ಮಾಡಿದೆ, ಏನೂ ಆಗ್ಲಿಲ್ಲ, ಈಗೇನು 7 ಅಂತಿದ್ದಾರೆ, ಏನೂ ಆಗ್ಲಿಲ್ಲ. ಅಲ್ಪ ವಿಶ್ವಾಸಿಯೇ ನಾನು ಆಗಿದ್ರೆ, ಅಯ್ಯೋ ಸಿಸ್ಟ್ರೇ, ದೇವರು ಏನಾದರೂ ಮಾಡಲಿ ಸಿಸ್ಟ್ರೆ, ಈ ಉಪವಾಸದಲ್ಲಾದರೂ ಏನಾದರೂ ಮಾಡಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಯೇಸು ಸ್ವಾಮಿ ಬೆಣ್ಣೆ ಹಾಕಲ್ಲ, ಸೋಪ್ ಹಾಕಲ್ಲ, ನೇರವಾಗಿ ಕತ್ರಿ ಹಾಕ್ತಾನೆ. ಸತ್ಯ ಏನು? ಅವ್ರು ನುಡಿದಿದ್ದು ಸತ್ಯನೇ, ಅವ್ರು ಕಾಣ್ತಾ ಇರೋದು ಸತ್ಯನೇ. ಆದರೆ ನೀನು ಅವ್ರಿಗಿಂತ ವ್ಯತ್ಯಾಸ ಇರಬೇಕಾಗಿತ್ತು. ಯೇಸು ಸ್ವಾಮಿ ಎಕ್ಸ್ಪೆಕ್ಟೆಡ್ ದ್ಯಾಟ್. ನೀನು ವಾತಾವರಣ ನೋಡ್ಬಿಟ್ಟು ಎಲ್ಲ ಮುಗಿದೋಯ್ತು ಅಂತ ಬರಿಬೇಡ ಕಥೆನ. ನಿಮ್ಮ ದೋಣಿಯಲ್ಲಿ ಯೇಸು ಇದ್ರೆ ಸಾಕು. ಹೃದಯದ ದೋಣಿಯಲ್ಲಿ ಯೇಸು ಇದ್ರೆ ಸಾಕು. ಮಲಗಿರಲಿ ನಿಂತಿರಲಿ, ಸಿಂಹನೇ. ಅರ್ಥ ಆಗ್ಲಿಲ್ಲಲ್ಲ? ನಾನು ಹೇಳಿದೆ, ಯೇಸು ಮಲಗಿದ್ರು ಯಹೂದ ಕುಲದ ಸಿಂಹ, ಎಚ್ಚರವಾಗಿದ್ರು ಯಹೂದ ಕುಲದ ಸಿಂಹನೇ. ಸಿಂಹ ಜೊತೆಯಲ್ಲಿ ಇದ್ದಾರೆ ಅಂತ ತಿಳಿದ ಮೇಲೂ ನೀನು ಯಾಕೆ ಬಾಯಿ ಬಡ್ಕೋತೀ? ದೇವರ ವಾಗ್ದಾನದ ವಾಕ್ಯದ ಮೂಲಕ ಎಲ್ಲವನ್ನ ನಾನು ಗೆಲ್ತೇನೆ ಎಂಬ ದೃಢ ಸಂಕಲ್ಪ ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ಬರಬೇಕು. ಅದು ಇರೋರು ಮಾತ್ರ ಒಂದು ಆಮೇನ್ ಹೇಳ್ರಿ. ಮರಿಯಳ ಒಳಗಡೆ ಅವಳ ಜೀವಿತದಲ್ಲಿ ಅದ್ಭುತ ಮಾಡಿದ ದೇವರು ಅವಳಿಗೆ ಚೆನ್ನಾಗಿ ಗೊತ್ತು. ಅವಳು ಯೋಚನೆ ಮಾಡಿ ಹೇಳ್ತಿದ್ದಾಳೆ, ದೇವರ ವಾಗ್ದಾನದ ವಾಕ್ಯ ನನ್ನ ಮೂಲಕ ಎಲ್ಲವನ್ನ ನಾನು ಗೆಲ್ಲುವಂತೆ ಮಾಡುತ್ತೆ ಎಂಬ ದೃಢ ಸಂಕಲ್ಪ ಅವಳ ಒಳಗಡೆ ಇತ್ತು. ಅದು ಇರುವವರು ಮಾತ್ರ ಆಮೇನ್ ಹೇಳ್ರಿ. ಅದು ಇರೋರು ಮಾತ್ರ ಆಮೇನ್ ಹೇಳ್ರಿ. ಅವಳೊಂದು ತೀರ್ಮಾನ ತೆಗೆದುಕೊಂಡ್ಲು. ಇವತ್ತು ಕೆಲವರು ತೀರ್ಮಾನ ತೆಗೆದುಕೊಳ್ಬೇಕು. ಆಮೇಲೆ ಪರಿಸ್ಥಿತಿ ಏನೇ ಆಗ್ಲ್ರಿ, ನಾನು ಇದನ್ನು ಜಯಿಸಿ ಬರ್ತೀನಿ ರೀ, ಗೆದ್ದು ಬರ್ತೀನಿ ರೀ. ಅವಾಗ 4 ಅವಿಶ್ವಾಸಿಗಳು ಬಂದು ಹೇಳ್ತಾರೆ, ವಿಶ್ವಾಸಿಯನ್ನ ಹೆಸರಿನಲ್ಲಿರುವ ಅವಿಶ್ವಾಸಿಗಳು ಹೇಳ್ತವೆ. ಅಂದರೂ ಒಂದ್ಸತಿ ಯೋಚನೆ ಮಾಡೋದು ಒಳ್ಳೆಯದು. ಅಂದರೂ ಯಾಕೋ ನನಗೇನೋ ಸರಿ ಕಾಣ್ತಾ ಇಲ್ಲಪ್ಪ, ನಿಮ್ಮಿಷ್ಟ, ಮುಂದಕ್ಕೆ ಹುಳ ಬಿಟ್ಟು ಹೋಗ್ತಾರೆ. ಆ ಹುಳನ ನಿನ್ನ ತಲೆಗೆ ಹತ್ತಿಸ್ಕೊಂಬೇಡ್ರಿ, ಕಾಲು ಕೆಳಗಡೆ ಹಾಕ್ಬಿಟ್ಟು ಅಂದ್ಬಿಡಿ. ಸ್ತೋತ್ರ. ದೇವರ ಬಾಯಿಂದ ಹೊರಟ ಮಾತು ನಿಷ್ಫಲ ಆಗಲ್ಲ. ದೇವರ ಬಾಯಿಂದ ಹೊರಟ ಮಾತು ನಿಷ್ಫಲ ಆಗಲ್ಲ. ನನಗೆ ಆಶ್ಚರ್ಯ ಕೊಟ್ಟದ್ದು 39ನೇ ವಾಕ್ಯ. ದೂತ ಹೋಗ್ಬಿಟ್ಟ, ಇವಳು ಸಮರ್ಪಣೆ ಮಾಡಿಬಿಟ್ಲು. ನೆಕ್ಸ್ಟ್ ಇವಳು ಏನು ಮಾಡಿದ್ಲು ನೋಡಿ, 39ನೇ ವಾಕ್ಯದಲ್ಲಿ, ಆ ಕಾಲದಲ್ಲಿ ಮರಿಯಳು ಎದ್ದು, ಆ ಕಾಲದಲ್ಲಿ, ಯಾವ ಕಾಲದಲ್ಲಿ, ಯಾವ ಕಾಲ? ಅದೇ ನಮ್ಮ ತಾತನ ಕಾಲ ಅಲ್ಲ. ಇವಳ ಒಳಗಡೆ ದೂತನು ಮಾತನಾಡಿದ ಇಮ್ಮಿಡಿಯೇಟ್ ಆಗಿ, ತಕ್ಷಣವಾಗಿ ಅವಳ ಆಕ್ಷನ್ಗೆ ಬಂದ್ಲು. ವಾರ್ತೆ ಕೇಳ್ಬಿಟ್ಟು ಇನ್ನು ಬರೋ ವರ್ಷ ನೋಡೋಣ, 24ರಲ್ಲಿ ದೇವರು ಏನಾದರೂ ಮಾಡಂಗಿದ್ರೆ ಮಾಡಲಿ ಅನ್ನೋರು ಅಂಥವ್ರೆಲ್ಲ ಬೇಕಾಗಿರೋದು. ಇವತ್ತು ಪ್ರಸಂಗ ಕೇಳಿದ ಈ ನಿಮಿಷದಿಂದನೇ, ಈ ಕಾಲದಲ್ಲಿ, ದಿಸ್ ಇಸ್ ದ ರೈಟ್ ಟೈಮ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಮೂವ್ ಆಫ್ ಗಾಡ್. ಒಳಗಡೆ ದೇವರು ಮಾತನಾಡಿದ್ರ ಇನ್ನು ಯಾರನ್ನು ನೋಡಬೇಡ. ಎಮರ್ಜೆನ್ಸಿ ಆಗಿ ನಿನಗೆ ಆಲೋಚನೆ ಬಿದ್ದರೆ ನೀನು ಎಮರ್ಜೆನ್ಸಿ ಅನಾಯಿಂಟಿಂಗ್ ಅಲ್ಲಿ ಇರಬೇಕು. ತುರ್ತಾಗಿ ಸಂದೇಶ ಬಂದರೆ ತುರ್ತಾಗಿ ನೀನು ಸೇವೆ ಮಾಡೋಕ್ಕೆ ರೆಡಿ ಆಗ್ಬೇಕು. ನನ್ನ ಲೈಫಲ್ಲಿ ಆಗಿದ್ದ ಟರ್ನಿಂಗ್ ಪಾಯಿಂಟೇ ಅದು. ಒಂದೇ ಒಂದು ಎನ್ಕೌಂಟರು ಸಮರ್ಪಿಸ್ದೆ, ನೆಕ್ಸ್ಟ್ ಎಲ್ಲದಕ್ಕೂ ಗುಡ್ ಬೈ, ದೇವರಿಗೆ ಜೈ ಅಂದೆ.
ಅದಕ್ಕೆ ಇವತ್ತು ನಾನು ಇಲ್ಲಿ, ನೀವು ಇನ್ನೂ ಸ್ತೋತ್ರ ಹೇಳ್ತಾ ಇರೋದ್ರಿಂದ ಅಲ್ಲಿ. ಅವಸರದಿಂದ ಅವಳು ಮಲೆನಾಡಿಗೆ ಹೊರಟಳು. ನಾನು ಆಗಲೇ ಹೇಳಿದೆ, ಏನಕ್ಕೆ ಮಲೆನಾಡಿಗೆ ಹೋದ್ಲು? ಇವಳಿಗೆ ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಫಸ್ಟ್ ಯಾರಿಗೆ ಹೇಳಬೇಕಾಗಿತ್ತು? ಕರೆಕ್ಟಾಗಿ ಹೇಳ್ರಿ, ಯೋಚನೆ ಮಾಡಿಬಿಟ್ಟು ಹೇಳ್ರಿ, ಯಾರಿಗೆ ಹೇಳಬೇಕಾಗಿತ್ತು? ಏನು ಬಂಗಾರಗಳು, ಯಾರಿಗೂ ಹೇಳಲ್ಲ. ನಮಗೆ ಬಂದಿ ಬಾಧೆ ನಾವೇ ಅನುಭವಿಸ್ಕೊತೀವಿ ಬಿಡಿ ಪಾಸ್ಟ್ರಿ. ಅಲ್ಲ, ಸಾಮಾನ್ಯವಾಗಿ ಯಾರಿಗೆ ಮೊದಲು ಹೇಳಬೇಕಾಗಿತ್ತು? ಏನಾದರೂ ಹೇಳ್ರಿ, ಗರ ಬಡ್ದವ್ರ ಥರ ಹಿಂಗೆ ನೋಡ್ತಿದ್ರಿ. ಯಾರಿಗೆ ಹೇಳ್ತಿದ್ರಿ? ಯಾರಿಗೆ? ಯೋಸೆಫನ ಗಂಡ ಆಗಿಲ್ರಿ, ವಿವಾಹ ನಿಶ್ಚಯ ಅಷ್ಟೇ ಆಗಿರೋದು. ನಿಶ್ಚಯ ಆಗಿರೋನು ಹತ್ತಿರದಲ್ಲಿ ಇದ್ದಿದ್ದು ಯಾರೋ? ತಂದೆ ತಾಯಿ. ತಂದೆ ತಾಯಿ ಹತ್ರ ಹೇಳ್ಬೋದು ಒಂದು ಮಾತು, ಅಮ್ಮ ಹಿಂಗಾಯಿತು, ಅಪ್ಪ ಹಿಂಗೆ ದೂತನು ಬಂದು ಪ್ರತ್ಯಕ್ಷನಾಗಿ ನನಗೆ ಹಿಂಗೆ ಹೇಳಿದ್ರು. ಹೇಳಲಿಲ್ಲ. ಸರಿ, ನೆಕ್ಸ್ಟ್ ಮದುವೆ ಆಗೋಕ್ಕೆ ಹೋಗೋಕೆ ಹುಡುಗ, ಇವನಿಗಾದ್ರೂ ಈಗಲೇ ಸತ್ಯ ಹೇಳಬೇಕು, ನಾಳೆ 3 ತಿಂಗಳು ಆದಮೇಲೆ ಅವನಿಗೇನೋ ಗೊತ್ತಾದರೆ ಸಂಸಾರ ಸರಿಗಮ ಪದ ನೀಸ 12 ಅಲ್ಲ 24 ಸೂತ್ರ ಹಾಕಿದ್ರು ಅದು ತಿಪ್ಪರ್ಲಾಗ ಹೊಡಿಯುತ್ತೆ. ಆಮೇಲೆ ಯೋಸೆಫನಿಗೂ ಹೇಳಲಿಲ್ಲ. ಇವಳು ಅವಸರದಿಂದ ಎಲಿಸಬೇತ್ ಹತ್ರ ಹೋಗ್ತಾ ಇದ್ದಾಳೆ. ನಾನು ಆಗಲೇ ಹೇಳಿದೆ, ಇವಳಿರೋದು ಗಲೀಲಿಯದ ನಸ್ರೇತಿನಲ್ಲಿ. ಅವಳಿರೋದು ಯೆರೂಸಲೇಮಿನಲ್ಲಿ. ಹೆಚ್ಚು ಕಡಿಮೆ 120 ಕಿಲೋಮೀಟರ್ಗಳ ಅಂತರ ಇದೆ. ಬೆಟ್ಟ ಹತ್ತಬೇಕು, ಗುಡ್ಡ ಇಳಿಬೇಕು. ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಇವಳು ಎಲಿಸಬೇತನ್ನು ಹುಡ್ಕೊಂಡು ಹೋಗೋದಕ್ಕೆ ಕಾರಣ, ಯಾವ ದೂತನು ಇವಳಿಗೆ ಮಾತನಾಡಿದನೋ ಅದೇ ದೂತನು ಎಲಿಸಬೇತ್ ಹತ್ರನು ಮಾತನಾಡಿದನು. ದರ್ಶನ ಉಳ್ಳವನು ದರ್ಶನ ಇಲ್ಲದವರ ಬಳಿಯಲ್ಲಿ ದರ್ಶನ ಹೇಳಬಾರದು. ದರ್ಶನ ಉಳ್ಳವನನ್ನು ಹುಡುಕಿ ಕಂಡಿಡಿದು ಅವನ ಬಳಿಯಲ್ಲಿ ದರ್ಶನ ಹೇಳಿದ್ರೆ ನಿನ್ನ ದರ್ಶನ ಅಭಿವೃದ್ಧಿ ಆಗುತ್ತೆ, ನಿನ್ನ ಒಳಗಡೆ ಮಗು ಬೆಳೆಯುತ್ತೆ. ಒಂದು ಪಕ್ಷ ಯೋಸೆಫನಿಗೆ ಹೇಳಿದ್ರೆ ಅವನು ಅವಾಗಲೇ ಹೇಳಿದೆ, ದೂತನೇ ನಿನಗೆ ಹೇಳಿರ್ಬೇಕಾ, ನನಗೂ ಹೇಳಲಿ ಬಿಡು, ಯಾಕೋ ಸಂಶಯ ಇದೆ ನಿನ್ನ ಮೇಲೆ, ಬೇರೆ ಯಾರನ್ನಾದ್ರೂ ನೋಡ್ಕೊಂಡಿದ್ದೇನು? ಒಂದೇ ಒಂದು ಡೈಲಾಗ್, ಅವಳ ಲೈಫೇ ಹಾಳಾಗೋಗಿರೋದ. ಅಪ್ಪ ಅಮ್ಮಂಗೆ ಹೇಳಿದ್ರೆ ಏನು ಮಾತಾಡ್ತಿದ್ಯೋ, ಯಾರ ಹತ್ರ ಹೇಳ್ತಿದ್ದೆ, ಯಾರ ಹತ್ರ ಕತೆ ಕೆಡ್ತಿದ್ದೆ, ಹೇಳು ಬೇಗ, ರಪ್ ಅಂತ ಹೊಡೆದಿರೋರು. ಯಾರಿಗೂ ಹೇಳಲಿಲ್ಲ. ಯಾಕಂದರೆ ದೂತನ ಶಬ್ದ ಕೇಳಿದ ಮರಿಯಳು, ದೂತನ ಶಬ್ದ ಕೇಳಿದ ಎಲಿಸಬೇತಳು, ಇವರಿಬ್ಬರು ಕನೆಕ್ಟ್ ಆಗಬೇಕು. ನಡೆಯುವಾಗ, ಪರಿಶುದ್ಧಾತ್ಮನ ನಡೆಯುವಾಗ ದರ್ಶನ ಉಳ್ಳವರು, ಒಂದೇ ಮನಸ್ಸುಳ್ಳವರು ಒಟ್ಟಿಗೆ ಬರುವಾಗಲೇ ಆ ದರ್ಶನ ನೆರವೇರೋದು. ಅದಕ್ಕೆ ಅವಸರ ಪಡಬೇಕು. ಹಾಗೆ ಅವಸರದಿಂದ ಅವರು ಓಡ್ತಾ ಇದ್ದಾಳೆ. ಕಣ್ಣುಗಳ ಮುಚ್ಚೋಣ, ನನ್ನ ಸಮಯ ಮುಗಿತು. ಕರ್ತನೇ, ನಿನ್ನ ಜನರನ್ನ ಆಶೀರ್ವಾದ ಮಾಡು. ನೀನು ಕೊಟ್ಟ ಆಲೋಚನೆಗಳಿಗಾಗಿ ಸ್ತೋತ್ರ. ಪವಿತ್ರಾತ್ಮನೇ, ನಿನ್ನ ಮಕ್ಕಳನ್ನು ಆವರಿಸು. ಈ ದಿವಸಗಳಲ್ಲಿ ಪರಿಸ್ಥಿತಿ ಅಲ್ಲ ಇಂಪಾರ್ಟೆಂಟ್, ಪವಿತ್ರಾತ್ಮನ ಏನು ನುಡಿದನೋ ಅದು ಇಂಪಾರ್ಟೆಂಟ್. ನಿನ್ನ ಮಾತು ನಿನ್ನ ಮಕ್ಕಳ ಜೀವನದಲ್ಲಿ, ಈ ಸಭೆಗೆ ನುಡಿದಿರುವ ಪ್ರತಿಯೊಂದು ವಾಗ್ದಾನಗಳಲ್ಲೂ ಅದು ನೆರವೇರಲಿ. ಕರ್ನಾಟಕದಲ್ಲಿ ಅದು ನೆರವೇರಲಿ, ಒಂದೊಂದು ಸಭೆಗಳಲ್ಲಿ ನೆರವೇರಲಿ, ಒಂದೊಂದು ದೈವ ಸೇವಕರಲ್ಲಿ ನೆರವೇರಲಿ. ಜೀವನ ನಡೆಯಲ್ಲಪ್ಪ, ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ.